ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಒಂದೇ ಒಂದು ಮಳೆ ಬಂದರೆ ಸಾಕು ಇಡೀ ಏರಿಯಾ ಸಿಟಿ ಮುಳುಗೋಗುತ್ತೆ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ ಯಲಹಂಕದ ಬಳಿ ಇರುವಂತಹ ಈ ಒಂದು ವಿಲ್ಲಾ. ಸೊ ನನಗೆ ಸದ್ಯಕ್ಕೆ ಅದೇ ಸ್ಪಾಟ್ ಅಲ್ಲಿ ಇದ್ರಿ ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ತೀನಿ. ನಿನ್ನೆ ರಾತ್ರಿ ಸುರಿದಂತಹ ಅರ್ಧ ಮುಕ್ಕಾಲು ಗಂಟೆ ಮಳೆಗೆ ಈ ಒಂದು ವಿಲ್ಲಾ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂತದ್ದು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಯಾವ ರೀತಿಯಾಗಿ ಈ ಒಂದು ವಿಲ್ಲಾ ಮಳೆಯ ನೀರಿಗೆ ಮುಳುಗಡೆ ಆಗಿದೆ ಅನ್ನೋದು. ಸೊ ಸಿಲಿಕಾನ್ ಸಿಟಿ ಬೆಂಗಳೂರನ್ನ ಸಂಪೂರ್ಣವಾಗಿ ಕಾಂಕ್ರೀಟ್ ನಗರಿ ಅಂತೇಳಿ ಕರಿತೀವಿ. ಕಾಂಕ್ರೀಟ್ ನಗರಿ ಅಂತ ಹೇಳಬೇಕಾದ್ರೆ ನಾವು ಯೋಚನೆ ಮಾಡಬೇಕು, ಕಾಂಕ್ರೀಟ್ ಅನ್ನ ಮಾಡಿದ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅವ್ಯವಸ್ಥೆಯನ್ನು ನಾವು ಫೇಸ್ ಮಾಡಬೇಕು ಅನ್ನೋದಕ್ಕೆ ಇದೊಂದು ಕೂಡ ನೈಜ ಉದಾಹರಣೆ ಆಗುತ್ತೆ. ಸೊ ನಿನ್ನೆ ರಾತ್ರಿ ಈ ರೀತಿಯಾಗಿ ನೀರು ತುಂಬಿಕೊಂಡು ಇಲ್ಲಿಯ ಸ್ಥಳೀಯರು, ಇಲ್ಲಿಯ ನಿವಾಸಿಗಳು ಅವ್ಯವಸ್ಥೆಯನ್ನ ಎದುರಿಸ್ತಿದ್ದಾರೆ. ನಿನ್ನೆ ರಾತ್ರಿಯಿಂದ ಇದುವರೆಗೂ ಕೂಡ ಯಾವುದೇ ಒಬ್ಬ ಬಿಬಿಎಂಪಿ ಅಧಿಕಾರಿಗಳಿಗಾಗಿರ್ಲಿ ಅಥವಾ ಯಾವುದೇ ಒಂದು ಇಲಾಖೆಯ ಅಧಿಕಾರಿಗಳಿಗೆ ಇಲ್ಲಿ ಬಂದು ಮಾಹಿತಿಯನ್ನು ತೆಗೆದುಕೊಂಡು ಇಲ್ಲೇನೆಲ್ಲ ಕ್ರಮವನ್ನ ಕೈಗೊಳ್ಳಬೇಕು, ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು, ಅದನ್ನ ಕೂಡ ಮಾಡ್ತಿಲ್ಲ. ಸದ್ಯಕ್ಕೆ ಏರಿಯಾದ ಪ್ರತಿಯೊಂದು ಈ ಒಂದು ವಿಲ್ಲಾ ಏರಿಯಾದ ಪ್ರತಿಯೊಂದು ರಸ್ತೆಗಳು ಕೂಡ ಸಂಪೂರ್ಣವಾಗಿ ಮುಳುಗಡೆ ಆಗಿರುವಂತದ್ದು. ವಿಲ್ಲಾಗಳೇನಿದೆ, ವಿಲ್ಲಾಗಳಲ್ಲಿರುವಂತಹ ನಿವಾಸಿಗಳು ಕೂಡ ನಿನ್ನೆ ರಾತ್ರಿಯಿಂದ ಹೊರಗೆ ಬರಕಾಗದೆ ಪರದಾಟವನ್ನ ನಡೆಸ್ತಿರುವಂತದ್ದು. ಸೊ ಈ ಒಂದು ವಿಲ್ಲಾ ಇರುವಂತದ್ದು ಯಲಹಂಕದ ನಾರ್ತ್ ವುಡ್ ಅಪಾರ್ಟ್ಮೆಂಟ್ ಆಗಿದೆ. ಇದು ನಾರ್ತ್ ವುಡ್ ಅಪಾರ್ಟ್ಮೆಂಟ್ ನ ಸುತ್ತಮುತ್ತ ನೀರು ತುಂಬಿಕೊಂಡಿರುವಂತಹ ದೃಶ್ಯ ಸಂಪೂರ್ಣವಾಗಿ ನೋಡ್ತಿರ್ಬೋದು. ಎಲ್ಲ ಕೂಡ ಲಕ್ಸುರಿ ವಿಲ್ಲಾಸ್ಗಳು. ಆದ್ರೆ ಲಕ್ಸುರಿ ವಿಲ್ಲಾಸ್ಗಳಿಗೆ ರಾಜಕಾಲುವೆಯಿಂದ ಬಿಡುವಂತಹ ಸ್ಟ್ರಾಂಗ್ ಡ್ರೈನೇಜ್ ನೀರಿನ ಸಮಸ್ಯೆ, ಅಂದ್ರೆ ಸ್ಟ್ರಾಂಗ್ ವಾಟರ್ ಡ್ರೈನ್ ಅನ್ನ ಓಪನ್ ಆಗಿ ಬಿಟ್ಟಿರುವಂತಹ ಕಾರಣದಿಂದಾಗಿ ಈ ರೀತಿಯಾಗಿ ನೀರಿನ ಫ್ಲೋ ಮನೆಗಳಿಗೆ ನುಗ್ಗಿ ಈ ರೀತಿಯಾಗಿ ಹಾನಿ ಉಂಟಾಗಿರುವಂತದ್ದು. ಬಹುತೇಕವಾಗಿ ನನ್ನ ಮಂಡಿಯವರೆಗೂ ಕೂಡ ನೀರು ಬರ್ತಾ ಇದೆ. ಸ್ವಲ್ಪ ಮುಂದೆ ಹೋದ್ರೆ ಸೊಂಟದವರೆಗೂ ಕೂಡ ನೀರು ಬರುತ್ತೆ. ಆದ್ರೆ ಸಂಬಂಧಪಟ್ಟಂತ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ ಅಂತ ಗೊತ್ತಿಲ್ಲ. ಈಗಾಗಲೇ ಬಿಬಿಎಂಪಿಗೆ ನ್ಯೂಸ್ 18 ಕಡೆಯಿಂದಾಗಿ ಈ ಒಂದು ವಿಚಾರದ ಬಗ್ಗೆ ಮಾಹಿತಿಯನ್ನು ಕೊಡಲಾಗಿದೆ. ಬಿಬಿಎಂಪಿ ಅಧಿಕಾರಿಗಳು ಕೂಡ ತಮ್ಮ ಅಧಿಕಾರಿಗಳನ್ನು ಕಳಿಸಿ ಏನ್ ಸಮಸ್ಯೆ ಆಗಿದೆ ಅನ್ನೋದ್ರ ಬಗ್ಗೆ ಕ್ರಮವನ್ನು ಜರುಗಿಸ್ತೀವಿ ಅನ್ನುವಂತ ಮಾತನ್ನ ಹೇಳಿದ್ದಾರೆ. ಆದ್ರೆ ಇದುವರೆಗೂ ಕೂಡ ಯಾವುದೇ ಒಬ್ಬ ಬಿಬಿಎಂಪಿಯ ಅಧಿಕಾರಿಗಳು ಈ ಒಂದು ಸ್ಥಳಕ್ಕೆ ಬಂದು ರೆಸ್ಕ್ಯೂ ಮಾಡುವಂತಹ ಅಥವಾ ಇಲ್ಲಿ ಒಂದು ಶಾಶ್ವತ ಪರಿಹಾರವನ್ನ ಕೊಡುವಂತಹ ಕೆಲಸವನ್ನ ಮಾಡ್ತಿಲ್ಲ. ಆ ಭಾಗದಲ್ಲಿ ನೀವು ಗಮನಿಸ್ತಾ ಇರಬಹುದು. ಇಲ್ಲಿ ಏನು ಈಕೋ ಫ್ರೆಂಡ್ಲಿ ಬೇಸ್ ಮೇಲೆ ಇಲ್ಲಿಯ ವಿಲ್ಲಾದ ನಿವಾಸಿಗಳು ಏನ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅವರೇ ಗಾರ್ಡನಿಂಗ್ ಮಾಡ್ಕೊಂಡು ಅವರಿಗೆ ಬೇಕಾದಂತ ಅವರೇ ತರಕಾರಿ ಸಸ್ಟೈನಬಲ್ ತರಕಾರಿಗಳನ್ನ ಬೆಳ್ಕೊಂಡು ಅವರೇ ಎಲ್ಲ ಗಾರ್ಡನಿಂಗ್ ಮಾಡಿದ್ದಾರೆ. ಅದೆಲ್ಲವೂ ಕೂಡ ಸಂಪೂರ್ಣವಾಗಿ ಮುಳುಗಡೆ ಆಗಿದೆ. ಆ ಭಾಗದಲ್ಲಿ ಏನು ಪುಟ್ಟೇನಹಳ್ಳಿ ಕೆರೆ ಕೂಡ ಇರುವಂತದ್ದು. ಪುಟ್ಟೇನಹಳ್ಳಿ ಕೆರೆಯ ಸಮೀಪದಲ್ಲಿರುವಂತಹ ವಿಲ್ಲಾ ಇದು. ವಿಲ್ಲಾದ ನಾರ್ತ್ ವುಡ್ ರೆಸಿಡೆಂಟ್ ಏನು ವೆಲ್ಫೇರ್ ಅಸೋಸಿಯೇಷನ್ ಕೂಡ ಇಲ್ಲಿದೆ. ನಾರ್ತ್ ವುಡ್ ಅಪಾರ್ಟ್ಮೆಂಟ್ ಅಂದ್ರೆ ವಿಲ್ಲಾಗಳ ನಿವಾಸಿಗಳು ಇರುವಂತಹ ಪ್ರಮುಖ ಜಾಗ ಇದು. ಇಲ್ಲಿ ಆಲ್ಮೋಸ್ಟ್ ಒಂದು ಮ್ಯಾನ್ಷನ್ ಕೂಡ ಇದೆ, ವಿಲ್ಲಾ ಕೂಡ ಇದೆ, ಅಪಾರ್ಟ್ಮೆಂಟ್ಗಳು ಕೂಡ ಇದೆ. ಸೊ ಸಾಕಷ್ಟು ಹೈಫೈ ಆಗಿರುವಂತಹ ಏರಿಯಾ. ಸಮಸ್ಯೆಗೆ ಕಾರಣ ಏನು ಅನ್ನೋದ್ರ ಬಗ್ಗೆ ಈಗಾಗಲೇ ನಾನು ಹೇಳಿದೆ. ಸ್ಟ್ರಾಂಗ್ ವಾಟರ್ ಡ್ರೈನ್ ಅನ್ನು ಓಪನ್ ಆಗಿ ಬಿಟ್ಟಿರುವಂತಹ ಕಾರಣದಿಂದಾಗಿ ಈ ರೀತಿಯಾಗಿ ನೀರು ಬರ್ತಾ ಇದೆ ಅಂತೇಳಿ ಆ ಭಾಗದಲ್ಲಿ ನೋಡ್ತಿರ್ಬೋದು. ಫುಲ್ ಕಂಪ್ಲೀಟ್ ಆಗಿ ಈ ಒಂದು ರಸ್ತೆ ನೀರಿನಲ್ಲಿ ಮುಳುಗಡೆ ಆಗಿದೆ. ಅದು ಕೂಡ ಯಾವುದೇ ಒಂದು ಉತ್ತಮವಾದಂತಹ ಮಳೆ ನೀರಲ್ಲ. ಇದು ದುರ್ನಾಥ ಬೀರುವಂತಹ ಸ್ಟ್ರಾಂಗ್ ವಾಟರ್ ಡ್ರೈನ್ ನೀರು, ಅಂದ್ರೆ ತ್ಯಾಜ್ಯ ನೀರಾಗಿರುತ್ತೆ. ಸೊ ಈ ಒಂದು ನೀರಿನಲ್ಲಿ ಇಲ್ಲಿಯ ನಿವಾಸಿಗಳು ದಿನವನ್ನ ಕಳಿಬೇಕಾಗಿದೆ. ಸರಿಸುಮಾರು ರಾತ್ರಿ ಏನು ಮಳೆ ಸುರಿದಂತಹ ಸಂದರ್ಭದಲ್ಲಿ ಸ್ಟ್ರಾಂಗ್ ವಾಟರ್ ಡ್ರೈನ್ ನೀರು ಏಕಾಏಕಿಯಾಗಿ ಈ ಒಂದು ವಿಲ್ಲಾಗಳಿಗೆ ನುಗ್ಗುತ್ತೆ. ಈ ಸಂದರ್ಭದಲ್ಲಿ ಬಿಬಿಎಂಪಿ ಅಧಿಕಾರಿಗಳಿಗೂ ಕೂಡ ಕರೆಯನ್ನ ಮಾಡಿ ತಮ್ಮ ಸಮಸ್ಯೆಯನ್ನ ಹೇಳ್ಕೊಳ್ಳುವಂತ ಪ್ರಯತ್ನವನ್ನ ಇಲ್ಲಿ ಸ್ಥಳೀಯರು ಮಾಡ್ತಾರೆ. ಜೊತೆಗೆ ನಿನ್ನೆ ಬಿಬಿಎಂಪಿಯ ಕೇಂದ್ರ ಕಚೇರಿಗೆ ಭೇಟಿ ನೀಡಿ ಈ ರೀತಿ ಒಂದು ವೇಳೆ ಮಳೆ ಬಂದ್ರೆ ಯಾವ ರೀತಿಯಾಗಿ ನಾವು ಸಮಸ್ಯೆಯನ್ನು ಎದುರಿಸಬಹುದು ಅನ್ನುವಂಥ ನಿಟ್ಟಿನಲ್ಲಿ ಕೂಡ ಸ್ಥಳೀಯರು ನಿನ್ನೆ ಬಿಬಿಎಂಪಿ ಕಮಿಷನರ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆದ್ರೆ ಬಿಬಿಎಂಪಿ ಕಮಿಷನರ್ ಮಾತ್ರ ತಮ್ಮ ನಿರ್ಲಕ್ಷ್ಯತನದಿಂದಾಗಿ ಜನರನ್ನ ಈ ರೀತಿಯಾಗಿ ಸಂಕಷ್ಟಕ್ಕೆ ಈಡು ಮಾಡೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ಸದ್ಯದ ಪ್ರಶ್ನೆ ಆಗಿರುವಂತದ್ದು. ಸೊ ಸದ್ಯಕ್ಕೆ ಈ ಒಂದು ಅಪಾರ್ಟ್ಮೆಂಟ್ ಜೊತೆಗೆ ಈ ಒಂದು ವಿಲ್ಲಾದ ನಿವಾಸಿಗಳು ಸಹಾಯಕ್ಕಾಗಿ ಮೊರೆನೇ ಇಡ್ತಿದ್ದಾರೆ. ಯಾರೋ ಬಿಬಿಎಂಪಿ ಕಡೆಯಿಂದ ಅಧಿಕಾರಿಗಳು ಬಂದು ಇಲ್ಲಿ ಅಟ್ಲೀಸ್ಟ್ ಏನ್ ಮಾಡಬಹುದು ಅನ್ನೋದ್ರ ಬಗ್ಗೆ ಕ್ರಮವನ್ನ ಕೈಗೊಳ್ಳಬಹುದು ಅನ್ನೋದ್ರ ಬಗ್ಗೆ ಕೂಲಂಕಷವಾಗಿ ನಮ್ಮ ಜೊತೆ ಮಾತನಾಡೋ ಸಂದರ್ಭದಲ್ಲಿ ನಮಗೂ ಕೂಡ ಒಂದು ಆಸರೆ ಧೈರ್ಯ ಬರುತ್ತೆ ಅನ್ನುವಂಥ ಮಾತನ್ನ ಇಲ್ಲಿಯ ಸ್ಥಳೀಯ ವಿಲ್ಲಾದ ನಿವಾಸಿಗಳು ಹೇಳ್ತಿದ್ದಾರೆ. ಕ್ಯಾಮರಾ ಪರ್ಸನ್ ರಾಡಿ ಜೊತೆ ನನ್ಶೀಲಾ, ನ್ಯೂಸ್ 18 ಬೆಂಗಳೂರು. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.